ಗುರು, ಒಬ್ಬ ಮನುಷ್ಯ ಬದುಕಕ್ಕೆ ಒಂದು ಟೀ ಶಾಪಿಂದ ಹಿಡಿದು ನಾಸಾದಲ್ಲಿ ಕೆಲಸ ಮಾಡೋಷ್ಟು ಡೆವಲಪ್ ಆಗಿದ್ದಾನೆ. ಮತ್ತೆ ನಮ್ಮ ಮಾತೃಭೂಮಿ ಬಿಟ್ಟು ನವಗ್ರಹಗಳಲ್ಲಿ ಹೋಗಿ ಬದುಕಬೇಕಂತ ತೋರಿಸಿರೋದು ಇನ್ಯಾರೂ ಅಲ್ಲ, ನಾವೇ ಮನುಷ್ಯರು. ಇದೆಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಇಲ್ದಂಗೆ ಒಂದು ಕೆಲಸ ಮಾಡ್ಬೇಕಂತ ಇರೋದಂದ್ರೆ ಅದು ನಿಮ್ಮ ಟ್ಯಾಲೆಂಟ್ ಮತ್ತೆ ನಿಮ್ಮ ಹಠ ಛಲದಿಂದ ಮಾತ್ರ ಮಾಡಕ್ಕೆ ಸಾಧ್ಯ. ಅದನ್ನೇ ಕಂಟೆಂಟ್ ಕ್ರಿಯೇಟರ್. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗೋಕ್ಕೆ ಇರೋದು ಒಂದೊಂದು ಲಕ್ಷಣಗಳು ಏನಂದರೆ ಅದು ನಾನು ಹೇಳ್ತೀನಿ. ನಾನು ಹೇಳೋ ಒಂದೊಂದು ಮಾತು ಮೋಟಿವೇಟ್ ನಿನಗಾಗುತ್ತೆ. ಏನಪ್ಪ ಅಂದರೆ, ಫಸ್ಟು ನೀನು ಇರಬೇಕಾಗಿದ್ದು ಪ್ರಯತ್ನ ಪಟ್ಟರೆ ಮಾತ್ರ ನಿನಗೆ ವಿಜಯ ಫಿಕ್ಸ್ ಅನ್ಕೋಬೇಕು. ನೀನು ಯಾವುದೇ ಕೆಲಸ ಆಗಲಿ ಎಫರ್ಟ್ಸ್ ಹಾಕಬೇಕು. ಎಫರ್ಟ್ಸ್ ಇದ್ದರೆ ಮಾತ್ರ ರಿಸಲ್ಟು. ನೀನು ಎಫರ್ಟ್ಸ್ ಹಾಕ್ದಿಲ್ಲಂಗೆ ರಿಸಲ್ಟ್ ಬೇಕಂದರೆ ದೇವ್ರಾಣೆಗೂ ಆಗಲ್ಲ. ಇವಾಗ ಒಂದು ವಸ್ತು ಎಸಿಬೇಕಂತಂದ್ರೆ ಫೋರ್ಸ್ ಬೇಕು, ಪ್ರಯತ್ನ ಮಾಡಬೇಕು. ಹಂಗೆ ಸೈಕಲ್ ತುಳಿಬೇಕಂತಂದ್ರೂ ಪೆಡ್ಲಿಗೆ ಎಫರ್ಟ್ ಹಾಕಬೇಕು, ತುಳಿಬೇಕು. ಅವಾಗನೇ ಸೈಕಲ್ ಮುಂದೆ ಹೋಗೋದು. ಮೇನ್ ನೀನೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತಂದರೆ ಸ್ಟಾರ್ಟಿಂಗ್ ನಿಮ್ಮ ಮೈಂಡಲ್ಲಿ ಬರುತ್ತಲ್ಲ, ಯೋಚನೆ ಮಾಡ್ತಿಲ್ಲ, ಅಲ್ಲೇ ನೀನು ಗೆದ್ದಂಗೆ. ಕ್ರಿಯೇಟಿವಿಟಿ ಎಲ್ಲ ಕ್ರಿಯೇಟರ್ಸ್ ಮಾಡೋದಂಗೆ ನೀನು ಮಾಡಬಾರ್ದು, ನೀನು ಮಾಡ್ದಂಗೆ ಬೇರೆಯವ್ರು ಮಾಡಬಾರ್ದು. ಅದೇ ಕ್ರಿಯೇಟಿವಿಟಿ. ನೀನು ಏನು ಮಾಡ್ತೀಯ ಅಂತ ಮೊದಲೇ ಯೋಚನೆ ಮಾಡಬೇಕು. ಸ್ಪೆಷಾಲಿಟಿ ಇರ್ಬೇಕು ಅದರಲ್ಲಿ. ಅವಾಗನೇ ವ್ಯೂವರ್ಸ್ ಜಾಸ್ತಿ ನೋಡ್ತಾರೆ ಮತ್ತು ಇಷ್ಟಪಡ್ತಾರೆ. ಅವಾಗ ನಿನ್ನ ಗುರ್ತಿಸ್ತಾರೆ. ಇನ್ನೊಂದು ಏನಂತಂದರೆ ಛಲ. ಎಷ್ಟು ಛಲ ಇರ್ಬೇಕಂದ್ರೆ ನೀನು ಸ್ಟಾರ್ಟ್ ಮಾಡಿದಾಗ 10 ಜನ ನೋಡಿದೆ, 5 ಜನ ನೋಡಲಿ, ಒಬ್ಬರೇ ವ್ಯೂಸ್ ಬರಲಿ, ಟೆನ್ಷನ್ ತಗೋಬೇಡ. ನೀನು ಕೆಲಸ ಮಾಡ್ಕೊಂತ ಹೋಗ್ತಿರೋ. ಒಂದು ದಿನ ಎಷ್ಟು ಫಾಲೋವರ್ಸ್ ಬರ್ತಾರೆ ಅಂದರೆ ಟ್ರಿಲಿಯನ್ ಫಾಲೋವರ್ಸು, ಕಮೆಂಟ್ಸು, ಶೇರ್ಸು, ಲೈಕ್ಸು. ನಿನಗೆ ಊಹೆನೇ ಮಾಡೋಕ್ಕಾಗಲ್ಲ ಅಷ್ಟು ಜನ. ನೀನು ಲೆಕ್ಕ ಹಾಕೋಬೇಕಂದ್ರೂ ಟೈಮ್ ಹಿಡಿಯುತ್ತೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂತ. ನಾನು ಸ್ಟಾರ್ಟ್ ಮಾಡೀನಿ, 28 ಫಾಲೋವರ್ಸ್ ಇದ್ದಾರೆ ಜಸ್ಟ್. ಒಂದು ದಿನ ಇನ್ನು ಸ್ವಲ್ಪ ದಿನದಲ್ಲೇ ಗೋಲ್ಡನ್ ಪ್ಲೇಟ್ ಬರುತ್ತೆ ನನಗೆ. ಹೆಂಗೆ ಬರ್ತಾರಂದರೆ, ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂದರೆ ಇಡೀ ಕರ್ನಾಟಕನೇ ಗುರುತಿಸ್ತಾರೆ. ವಿನಯ್ ಆರ್ ಕನ್ನಡಿಗ 93 ಅಂತ. ಆ ದಿನ ಬರ್ಬೇಕಂದ್ರೆ ಈ ಮೈಂಡ್ ಸೆಟ್ ಹೆಂಗೈತೆ ನಿನಗೂ ಹಂಗೆ ಇರಬೇಕು. ಅವಾಗನೇ ನಿನ್ನ ವ್ಯೂಸ್ ಬರೋದು, ಫಾಲೋವರ್ಸ್ ಬರೋದು, ಇನ್ನು ಐಡೆಂಟಿಫೈ ಮಾಡೋದು. ಗುರಿ ಹೆಂಗಿರ್ಬೇಕಂತಂದರೆ, ಬಾಣ ಬಿಟ್ಟ ತಕ್ಷಣ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಹಂಗೆ ನಿನ್ನ ಆಲೋಚನೆ ಮತ್ತು ನಿನ್ನದು ವೀಡಿಯೋಸ್ ಇರಬೇಕು. ಡೇ ಬೈ ಡೇ ನಿಂದು ಇಂಪ್ರೂವ್ಮೆಂಟ್ ಇರಬೇಕು. ಅವಾಗನೇ ನಿನ್ನ ವೀಡಿಯೋಸು ಓಡೋದು. ಯಾರು ಏನೇ ಅನ್ನಲಿ, ನೀನು ಕ್ಯಾರೇನೇ ಅನ್ನಬಾರ್ದು, ಮುಂದೆ ಹೋಗ್ತಾ ಇರಬೇಕು. ನೀನು ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಹೋಗ್ತಿರ್ತೀಯ ದಾರಿ, ನೀನು ನೇರ ಹೋಗ್ತಿರ್ತೀಯ ತಲೆ ಬಗ್ಸ್ಕೊಂಡು, ನೀನು ವೀಡಿಯೋಸ್ ಬಗ್ಗೆ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋಗ್ಬೇಕಂತ ಆಲೋಚನೆಯಲ್ಲಿ ನಿಂದು ಇರ್ತೀಯ. ಅವಾಗನೇ ನೀನು ಸಕ್ಸಸ್ ಕಾಣೋದು. ಯಾರು ಏನೇ ಅಂದರೂ ಟೆನ್ಷನ್ ತಗೋಬೇಡ. ಏನು ಯೋಚನೆ ಅಂದರೆ ಡೇ ಬೈ ಡೇ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಕ್ವಾಲಿಟಿ ಕೊಡಬೇಕು, ಜನರಿಗೆ ನೋಡೋರಿಗೆ ಮೋಟಿವೇಶನ್ ಆಗಬೇಕು. ನೋಡ್ಬೇಕಪ್ಪ, ಇವತ್ತು ಏನೇನು ಫೋನ್ ತೆಗೆದ ತಕ್ಷಣ ಕಾಲ್ ಮಿ ಕನ್ನಡ ವಿನಯ್ ಆರ್ದು ವಿಡಿಯೋ ನೋಡಬೇಕು ಅಂತಷ್ಟು ತಲೆಯಲ್ಲಿ ತುಂಬಿಸ್ಬೇಕು ನೀನು. ಆ ರೇಂಜಿಗೆ ನೀನು ವೀಡಿಯೋಸು ಮನಸ್ಸಿಗೆ ಟಚ್ ಆಗ್ಬೇಕು. ಅವಾಗನೇ ನೀನು ವೀಡಿಯೋಸ್ ಕೊಡೋದು. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹನಿ ಹನಿ ಸೇರಿದರೆ ಹಳ್ಳ. ನೀನು ಒಂದೊಂದು ವೀಡಿಯೋ ಸೇರಿದ್ರೆ ಮುಂದೆ ಒಂದಿನ ಕಂಟೆಂಟ್ ಕ್ರಿಯೇಟರ್ ಒಂದು ಲೇಬಲ್ ಮತ್ತು ಬ್ರ್ಯಾಂಡ್ ನಿನ್ಗೆ ಸಿಗುತ್ತೆ. ಅದಕ್ಕೋಸ್ಕರ ಎಫರ್ಟ್ ಮತ್ತು ಪೇಷನ್ಸಿಂದ ನೀನು ಕೆಲಸ ಮಾಡ್ಕೊತ ಹೋಗಿರೋ. ಇವತ್ತಿಲ್ಲ ನಾಳೆ ನಂಬರ್ 1 ಕ್ರಿಯೇಟರ್ ನೀನು ಮತ್ತು ನಾನು ಆಗೇ ಆಗ್ತೀವಿ. ಯಾರು ಏನೇ ಹೇಳಿ, ಮಧ್ಯದಲ್ಲಿ ಬರ್ತಿರ್ತಾರೆ ಕಲ್ಲಿಸೋರು. ಟೆನ್ಷನ್ ತಗೋಬೇಡಿ, ನೀರು ಥರ ಹೋಗ್ತಾ ಇರಿ ಅಷ್ಟೇ. ಮೇನ್ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಲಾಸ್ಟಲ್ಲಿ ನನ್ನ ಅಕೌಂಟ್ನ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ ಫೋನಲ್ಲೂ ಫಾಲೋ ಮಾಡ್ತೀವಿ. ಇದೇ ಥರ ಹೆಚ್ಚು ಮೋಟಿವೇಶನ್ ನಿಮಗೆ ನಾನು ಕೊಡ್ತೀನಿ.